ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ದೇಶದ ಪ್ರಬುದ್ಧ ಮತದಾರರು ದೆಹಲಿ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿನ ಗೆಲ್ಲಿಸಬೇಕು, ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡಿಸಬೇಕು ಅನ್ನುವ ನಿಟ್ಟಿನಲ್ಲಿ ಇವತ್ತು ಮತ್ತೊಮ್ಮೆ ನಮಗೆ ಆಶೀರ್ವಾದನ ಮಾಡಿದ್ದಾರೆ. ಇದರ ಜೊತೆಗೆ ಯಾವ ಆಮ್ ಆದ್ಮಿ ಪಕ್ಷ ಭ್ರಷ್ಟಾಚಾರದ ವಿರುದ್ಧ ಆಂದೋಲನವನ್ನು ಮಾಡಿ ದೆಹಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿತ್ತು, ಅದರ ಆಮ್ ಆದ್ಮಿ ಪಾರ್ಟಿಯ ಅರವಿಂದ್ ಕೇಜ್ರಿವಾಲರ ಮುಖವಾಡ ಇವತ್ತು ಕಳಚಿ ಬಿದ್ದಿದೆ. ದೆಹಲಿ ರಾಜ್ಯದ ಜನರ ಮುಂದೆ, ಮತದಾರರ ಮುಂದೆ ಆಮ್ ಆದ್ಮಿಯ ಬಣ್ಣ ಇವತ್ತು ಬಯಲಾಗಿದೆ. ಈ ರಿಸಲ್ಟ್ ಅನ್ನ ಎಲ್ಲ ಸಂಸ್ಥೆಗಳು ಕೂಡ ಮೊದಲೇ ಹೇಳಿದ್ರು. ಕಾಂಗ್ರೆಸ್ ಒಂದು ಬರ್ತದೆ ಅಂತ, ಪಾಪ ಅದು ಕೂಡ ತಪ್ಪು ಲೆಕ್ಕ ಹಾಕಿದ್ರು, ಒಂದಾದ್ರೂ ಇರಲಿ ಅಂತ ಹೇಳಿದ್ರು. ಆದ್ರೆ ಈಗೇನಾಯ್ತು, ಒಂದು ಕೂಡ ಅವರಿಗೆ ಬರುವಂತ ಸ್ಥಿತಿಯಲ್ಲಿ ಅವರು ಇನ್ನು ಮುಂದೆ ಇವಿಎಂಗಳ ಮೇಲೆ ಮಾತಾಡೋದನ್ನ ಅವರು ನಿಲ್ಲಿಸಬೇಕು. ಕಳೆದ ಇವತ್ತು ಅರ್ಥ ಮಾಡ್ಕೊಳ್ಳಿ, ಯಾವ ಸಂಸ್ಥೆಗಳು ಕೂಡ ಈ ರಿಸಲ್ಟ್ಗಿಂತ ನಿಮಗೆ ಹೆಚ್ಚಿಗೆ ಬರ್ತದೆ ಅಂತ ಹೇಳೇ ಇರಲಿಲ್ಲ. ಅದು ಸಾಬೀತಾಗಿದ್ದರಿಂದ ಇದನ್ನ ಇನ್ನು ಮುಂದೆ ನೀವೇನಾದ್ರೂ ಹೇಳಿದ್ರೆ ನೀವು ಈ ದೇಶದಲ್ಲಿ ಅಪಮಾನಕ್ಕೆ ಈಡಾಗ್ತೀವಿ. ಗಣೇಶ್ ಅವರು ಕೂಡ ಸಭೆಗೆ ಆಗಮಿಸಿದ್ದಾರೆ. ಈ ಸಭೆಗೆ ಆಗಮಿಸಿದ್ದಾರೆ. ಸಭೆಯನ್ನು ಫಿಕ್ಸ್ ಆಗಬೇಕು, ಮತ್ತೆ ರಿಕ್ವೈರ್ಮೆಂಟ್ ಕೊಡಬೇಕು ಅಂತ ತುಮಕೂರು ಎಂಪಿ ಆದ ಜನಗಳಿಗೆ ಅನುಕೂಲ ಆಗುತ್ತೇನ್ರಿ, ಅದ್ರ ಬಗ್ಗೆ ಸ್ಪಂದಕ ಆಗುತ್ತೆ. ಡೆಲ್ಲಿಯಿಂದ ಬರ್ತೀನಿ, ಏನಪ್ಪ ನೀವು ಮಾತಾಡ್ತೀರಾ? ಇಟ್ ಈಸ್ ಯುವರ್ ಲುಕ್ ಆಫ್ಟರ್ ನೋ. ನನಗೆ ಅವ್ರು ನೀವು ಹೇಳ್ಕೊಂಡು ಹೋಗ್ಬೇಕ್ರಿ. ಅವ್ರಿಗೆ ಏನು ಹೋಗ್ತಾರೆ, ಯಾವುದೋ ಜನ ಕಡೆ ಹೋಗ್ತಾರೆ. ನಾವಿಲ್ಲಿ ಇರ್ಬೇಕಾದವ್ರಿ, ನಮ್ಮ ಜನಕ್ಕೆ ಅನುಕೂಲ ಅಲ್ಲಮ್ಮ, ನಮ್ಮ ಜನಕ್ಕೆ ಅನುಕೂಲ ಮಾಡೋದು 100% ಭಾರತ ಸರ್ಕಾರ ಏನೋ ಮಾಡಿ ಎತ್ತೋ ಮಾಡಿ ನಾವು ದುಡ್ಡು ನಾವೇ ಕೊಡ್ತೀವಿ, ಎಲ್ಲ ನಾವೇ ಮಾಡ್ತೀವಿ, ಅದಕ್ಕೆ ಕಟ್ಕೊಡ್ತೀವಿ ಅಂತಂದ್ರೆ ನಿಮ್ಗೇನಪ್ಪ ದಾಡಿ? ನಂಗೆ ಗೊತ್ತಿಲ್ಲ ನಿಮ್ಮ ಜವಾಬ್ದಾರಿ. ಮತ್ತೆ ನೀನು ಭಾಷಣ ಮಾಡಬೇಕು ಅನ್ನೋದಾದ್ರೆ ಪ್ರಾಯಶಃ ಹೆಚ್ಚಿನ ಆದ್ಯತೆ ಕೊಡ್ತಾರೆ. ನಾವು ಕೊಡುವ ಒಂದೊಂದು ಕೆಲಸಕ್ಕೂ ಕೂಡ ಸಾಮಾನ್ಯರಿಗೆ ತಲುಪ್ತಕ್ಕಂಥದ್ದಕ್ಕೂ ಕೂಡ ಸಾಧ್ಯ ಇರ್ತದೆ. 10 ವರ್ಷ ಯಾವ ಅಣ್ಣಾ ಹಜಾರೆ ಅವರ ಕನಸಿತ್ತು, ಆ ಕನಸನ್ನು ಅಣ್ಣಾ ಹಜಾರೆ ಹೆಸರು ಹೇಳ್ಕೊಂಡು ಹೋದಂಥ ಕೇಜ್ರಿವಾಲ್ರು ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಯಾವ ರೀತಿ ಸಂದೇಶ ಕೊಡಬೇಕು ಕೊಟ್ಟಿದ್ದಾರೆ. ಈ ಗೆಲುವಿಗೆ ಭಾಜಪ ಗೆಲುವಿಗೆ ದೆಹಲಿಯ ಮತದಾರರು, ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕಾರ್ಯವೈಖರಿ, ಅವರ ದೂರದೃಷ್ಟಿ ಚಿಂತನೆ, ಎಲ್ಲ ವರ್ಗದವರಿಗೆ ಸಮಾನತೆಯನ್ನು ಕೊಡಬೇಕು, ದೇಶದ ರಾಜಧಾನಿ ಮೇಲ್ಪಂಕ್ತಿಯಲ್ಲಿ ಇರಬೇಕು ಅಂತ ತೋರಿಸ್ತಕ್ಕಂಥದ್ದಕ್ಕೆ ಇವತ್ತು ಕಾಲ ಕೂಡ ಬಂದಿದೆ. ಅದಕ್ಕೆ ನಾನು ಆ ಜನರಿಗೆ ಇವತ್ತು ಅಭಿನಂದನೆ ಸಲ್ಲಿಸ್ತೀನಿ. ಗತಿಯನ್ನು ಹಿಡಿತಾ ಇದ್ದೀವಿ. ಮುಂದೆ ಕೂಡ ಇಡೀ ದೇಶದಲ್ಲಿ BJP ನಂಬರ್ 1 ಸರ್ಕಾರ ಇದೆ. ಎಲ್ಲ ರಾಜ್ಯದಲ್ಲಿ ಕೂಡ BJP ಬರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ದೆಹಲಿಯಲ್ಲಿ ಗೆದ್ದಿದೆ, ಮುಂದೆ ಕರ್ನಾಟಕದಲ್ಲಿ ಕೂಡ ಗೆದ್ದಿದ್ದೀವಿ. ಇವತ್ತು ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ನಾವು ಈ ಒಂದು ಸಂಭ್ರಮಣ ಜಿಲ್ಲಾ ಇವತ್ತು ಫಲಿತಾಂಶವನ್ನು ಹೊರಬಿದ್ದಿದೆ. ಈ ಫಲಿತಾಂಶ ನಮ್ಮ ನರೇಂದ್ರ ಮೋದಿಜಿ ಅವರಿಗೆ ಸಲ್ಲಬೇಕಾಗಿದೆ. ಆದ ಕಾರಣ ಜನರು ಎಲ್ಲ ನರೇಂದ್ರ ಮೋದಿ ಅವ್ರನ್ನ ಒಂದು ಹೆಮ್ಮೆಯ ಪ್ರಧಾನಮಂತ್ರಿ ಅಂತೇಳಿ 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗಲಿಕ್ಕೆ ಸಹಕಾರ ನೀಡಿದ್ದಾರೆ. ಅದೇ ರೀತಿಯಾಗಿ 27 ವರ್ಷಗಳ ಈ ನಂತರ ಮತ್ತೆ ನಮ್ಮ BJP ಗದ್ದಿಗೆ ದೆಹಲಿಯಲ್ಲಿ ಚುನಾವಣೆ ಈ ಫಲಿತಾಂಶದಲ್ಲಿ ಬಂದಿದೆ. ಕಳೆದ 25 ವರ್ಷಗಳಿಂದ 27 ವರ್ಷಗಳಿಂದ ನಮ್ಮ ಕಾರ್ಯಕರ್ತರು ಸತತವಾಗಿ ಜನಸಂಪರ್ಕವನ್ನು ಇಟ್ಕೊಂಡು ಏನು ಕೆಲಸ ಮಾಡಿದ್ದಾರೆ ಗ್ರೌಂಡ್ ಲೆವೆಲಲ್ಲಿ, ಆ ಎಲ್ಲದರ ಪ್ರತಿಫಲವಾಗಿ ಇಂದು ನಾವು ದೆಹಲಿಯಲ್ಲಿ ಇಷ್ಟೊಂದು ಸ್ಥಾನಗಳನ್ನು ಪಡೆಯೋಕ್ಕೆ ಸಾಧ್ಯ ಆಗಿದೆ. ಬಹಳ ಹಣ ನುಂಗಿದ್ದಾರೆಂಬ ಅನೇಕ ಇದೇ ಥರ ಕರಪ್ಷನ್ ಚಾರ್ಜಸ್ ಇರೋದ್ರಿಂದ ಇವತ್ತು ಕೇಜ್ರಿವಾಲ್ ಅವರು ಸೋಲ್ಬೇಕಾಯಿತು. ಇವತ್ತು ಮೋದಿಜಿ ಅವರ ನೇತೃತ್ವದಲ್ಲಿ ಇವತ್ತು BJP ಸರ್ಕಾರ 45ರಿಂದ 50 ಸೀಟ್ವರೆಗೂ ಗೆಲ್ಲಿಕೊಳ್ಳುವಂಥ ಒಂದು ಭರವಸೆ ನಮಗಿದೆ.
DRDO, District Agriculture Computer Application, Structural Engineering. I will recruit first rank in Employer. The next one, Indra Power Star, JE College of Engineering. For having secured first rank. अच्छी शिक्षा जीवन को सफलता प्रदान करती है, जीवन सार्थक होता है। आपसे आग्रह करना चाहूंगा कि आप अच्छे अच्छे कामों को करने के लिए सपने देखें और उन्हें साकार करने का साहस करें, कर्तव्य निष्ठा से कठोर परिश्रम करें, लक्ष्य की प्राप्ति की ओर आगे बढ़ेंगे और सफलता मिलेगी। नवाचार और अनुसंधान को बढ़ावा दें, नई तकनीकों और पद्धतियों को अपनाकर आप देश को विकसित देशों की श्रेणी में लाने का प्रयास करें। प्रकृति के साथ सामंजस्य बनाए रखें। यह सुनिश्चित करें कि आपके प्रयास प्राकृतिक संसाधनों को संरक्षित करते हुए सतत विकास को बढ़ावा दें। ಹೆಸರು ಬಹಳ ಕೋಆಪರೇಟಿವ್ ಇದ್ರು ಮತ್ತೆ ನಾನು ಸ್ವಲ್ಪ ಟೈಮ್ ತೆಗಿತಿದ್ದೆ ಒಂದು 3 ಗಂಟೆ ಅಂದ್ರೆ ವಿದೌಟ್ ಎನಿ ದಿಸ್ ಥಿಂಗ್ ಐ ಹ್ಯಾವ್ ಟು ಬಿ ಸ್ಟ್ರಿಕ್ಟ್ ವಿತ್ ಇಟ್ 3 ಗಂಟೆ ತೆಗೆದು ನಾ ಮಾಡ್ತಿದ್ದೆ ಮತ್ತೆ ನಾನು ಫ್ಯಾಮಿಲಿ ಸಪೋರ್ಟ್ ಕೂಡ ಇತ್ತು, ಪ್ರೊಫೆಸರ್ ಬಹಳ ಸಪೋರ್ಟಿವ್ ಇದ್ರು. ಸೊ ಆ ತರ ಆಯ್ತು. ಎಕ್ಸಾಮ್ ಟೈಮಿಗೆ ನಾನು ಅಂದ್ರೆ 1 ತಿಂಗಳು ಇಲ್ಲಿ ಮಮ್ಮಿ ಕಡೆ ಬಂದು ಫುಲ್ ಲೈಬ್ರರಿಯಲ್ಲಿ 9 ಇಂದ 6 ಗಂಟೆ ತನಕ ಕೂರ್ತಿದ್ದೆ. ಸೊ ಎಕ್ಸಾಮ್ ಟೈಮಲ್ಲಿ ಸ್ವಲ್ಪ ಆ ತರ 15 ಡೇಸ್ ಮಾಡಿ 9 to 6 ಸ್ವಲ್ಪ ಮಾಡಿ ಕಾಲೇಜಲ್ಲೇ ಲೈಬ್ರರಿ IAS ಎಕ್ಸಾಮ್ ಕಟ್ಬೇಕಂತಿದ್ದೀನಿ. ನಂದು ಟೋಟಲ್ CGPA 9.63. ಕೋರ್ಸ್ ಜಾಯಿನ್ ಆದಾಗಿಂದಾನೇ ಗೋಲ್ಡ್ ಮೆಡಲ್ ತಗೋಬೇಕು ಅಂತ ಏಮ್ ಇತ್ತು. ರೆಗ್ಯುಲರ್ ಆಗಿ ಓದ್ತಾ ಇದ್ದೆ, ಮತ್ತೆ ಸ್ಟುಡಿಯೋಸ್ ಎಲ್ಲ ಇರುತ್ತೆ, ಅದು ಎಲ್ಲ ಸ್ವಲ್ಪ ಚೆನ್ನಾಗಿ ಮಾಡಿದ್ರು. ಟೀಚರ್ಸ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಪೇರೆಂಟ್ಸ್ ಆಲ್ಸೋ ಸಪೋರ್ಟ್ ಮಾಡಿದ್ದಾರೆ, ಫ್ರೆಂಡ್ಸು ಸಪೋರ್ಟ್ ಮಾಡಿದ್ದಾರೆ, ಎಲ್ಲ ಟೀಮ್ ವರ್ಕ್ ಚೆನ್ನಾಗಿತ್ತು. ಮುಂದೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಟೌನ್ ಪ್ಲಾನಿಂಗ್ ಆಗಬೇಕು ಅಂತ ಏಮ್ ಇದೆ, ಅದಕ್ಕೆ ಎಕ್ಸಾಮಿನೇಷನ್ಸ್ಗೆ ಪ್ರಿಪೇರ್ ಆಗ್ತಾ ಇದೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.